ಅಡ್ಡ ಮತದಾನದಿಂದ ಮೈತ್ರಿಯಲ್ಲಿ ಸಂಘರ್ಷ ತಾರಕಕ್ಕೇರಿದೆ. ಈಗ ಸಮನ್ವಯಕ್ಕಾಗಿ ಮೈತ್ರಿ ನಾಯಕರು ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಸಂಧಾನದ ಬಳಿಕವೂ ಕೂಡ ಕವಲುದಾರಿಯಲ್ಲಿ ನಡೀತಾ ಇದೆ ದೋಸ್ತಿಯ ನಡೆ. ಹಿಂದೆ ಪರಿಷತ್ ಎಲೆಕ್ಷನ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನುವಂಥದ್ದನ್ನ ನೋಡಿದ್ವಿ. ಗೆಲ್ಲೋಕೆ ಆಗದೇ ಇರುವಂತಹ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆದ್ದಿದ್ದು ಬಿಜೆಪಿ ಮತ್ತು ಜೆಡಿಎಸ್ನ ಅಡ್ಡ ಮತದಾನದಿಂದ. ಈ ಒಂದು ವಿಚಾರವನ್ನ ದೋಸ್ತಿ ನಾಯಕರು ಅರಗಿಸಿಕೊಳ್ತಾ ಇಲ್ಲ. ಆದರೆ ಈ ಮಧ್ಯದಲ್ಲಿ ಅಡ್ಡ ಮತದಾನ ನಡೆದ ನಂತರದಲ್ಲಿ ಒಂದಿಷ್ಟು ಸಂಘರ್ಷಗಳು ಎಲ್ಲ ನಡೀತಾ ಇತ್ತು. ಈಗ ಸಮನ್ವಯಕ್ಕಾಗಿ ಸರ್ಕಸ್ ನಡೀತಾ ಇದೆ ಎರಡೂ ಪಕ್ಷಗಳ ಮಧ್ಯದಲ್ಲಿ. ಹಾಗಾದ್ರೆ ಮೈತ್ರಿ ಮೀಟಿಂಗ್ನಲ್ಲಿ ಏನೆಲ್ಲ ಆಯಿತು ಅನ್ನುವಂಥ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಪ್ರಸಕ್ತ ರಾಜಕಾರಣ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು, SIR ಜಟಾಪಟಿ ಮತ್ತು ಹಿರಿಯೂರು ಧಾರವಾಡ ಉಪಚುನಾವಣೆ ವಿಚಾರ, ಶಿಕ್ಷಕ ಪದವೀಧರ ಪರಿಷತ್ ಚುನಾವಣೆ ವಿಚಾರ, ಪಾಯಿಂಟ್ ನಂಬರ್ 5 ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಇಬ್ಬರು ಹೋರಾಟವನ್ನು ಅಂದ್ರೆ ದೋಸ್ತಿ ಹೋರಾಟ ಇರಬೇಕು ಅನ್ನುವಂಥ ವಿಚಾರಗಳನ್ನು ಮುಂದಿಟ್ಕೊಂಡು ಇವತ್ತು ಮೈತ್ರಿ ಮೀಟಿಂಗ್ ಏನಿವತ್ತಾಯಿತು ಸಮನ್ವಯ ಮೀಟಿಂಗ್ನಲ್ಲಿ ಅದರಲ್ಲಿ ಚರ್ಚೆ ಮಾಡಿರುವಂತಹ ಪ್ರಮುಖ 5 ಅಂಶಗಳಿದು. ಈ ಅಂಶಗಳನ್ನು ಮುಂದಿಟ್ಕೊಂಡು ಇವತ್ತು ಚರ್ಚೆಯನ್ನ ನಡೆಸಲಾಯಿತು. ಏನೇನು ಚರ್ಚೆಗಳು ಅಂತ ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಪ್ರಸಕ್ತ ರಾಜಕಾರಣ ಏನಾಗ್ತಾ ಇದೆ ಮತ್ತು SIR ಜಟಾಪಟಿ ಕಾಂಗ್ರೆಸ್ ಇದಕ್ಕೆ ಏನು ಹೇಳ್ತಾ ಇದೆ ಮತ್ತು ಅವರು ಕೊಡ್ತಾ ಇರುವಂತಹ ಪ್ರಮಾಣ ಪತ್ರ ಅದರ ವಿರುದ್ಧ ಹೋರಾಟ, ಹಿರಿಯೂರು ಧಾರವಾಡ ಉಪಚುನಾವಣೆ ವಿಚಾರ, ಅಲ್ಲಿ ಯಾರಿಗೆ ಮತ್ತೆ ಟಿಕೆಟ್ ಕೊಡಬೇಕು ಬೈ ಎಲೆಕ್ಷನ್ ಅಲ್ಲಿ ಎನ್ನುವಂತಹ ವಿಚಾರ, ಶಿಕ್ಷಕ ಪದವೀಧರ ಪರಿಷತ್ ಚುನಾವಣೆಯಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು, ಮುಂದಿನ ಸ್ಥಳೀಯ ಮಟ್ಟದ ಎಲೆಕ್ಷನ್ಗಳಿಗೆ ಯಾವ ರೀತಿಯಾಗಿ ತಯಾರಾಗಬೇಕು ಅನ್ನುವಂಥದ್ದು, ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ವಿಪಕ್ಷಗಳಾಗಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು ಅನ್ನುವಂಥ ರೂಪರೇಷೆಗಳ ಬಗ್ಗೆ ಇವತ್ತಿನ ಮೈತ್ರಿ ಮೀಟಿಂಗ್ನಲ್ಲಿ ಚರ್ಚೆಯನ್ನ ನಡೆಸಿರುವಂಥದ್ದು. ಈ ಹಿಂದೆನೆ MLC ಎಲೆಕ್ಷನ್ ನಲ್ಲಿ ಆದಂತಹ ಒಂದಿಷ್ಟು ಕಹಿ ಘಟನೆಗಳು ಅಂದ್ರೆ ಆದಂತಹ ಬೆಳವಣಿಗೆಗಳ ಬಗ್ಗೆ ಬಹಳ ರೀತಿಯಲ್ಲಿ ಅವರು ಇನ್ನೂವರೆಗೂ ಕೂಡ ಯೋಚನಾ ಸ್ಥಿತಿಯಲ್ಲೇ ಇರುವಂಥದ್ದು. ಅಲ್ಲಿಂದ ಇಲ್ಲಿಗೆ ಅಂದ್ರೆ ಅಪ್ ನೆಕ್ಸ್ಟ್ ಮುಂದೆ ಏನ್ ಮಾಡಬೇಕು, ಈ ರೀತಿಯಾದಂಥ ಸಮಸ್ಯೆಗಳು ಯಾಕಾಯಿತು, ಆ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ನಿವಾರಿಸಿಕೊಂಡು ಹೋಗಬೇಕು ದೋಸ್ತಿಗಳಾಗಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ. ಈಗ ಸಮನ್ವಯಕ್ಕಾಗಿ ಸರ್ಕಸ್ ಹೇಗೆ, ಪರಿಷತ್ನ ಅಡ್ಡ ಮತದಾನದ ಬಳಿಕ ಮೈತ್ರಿಯಲ್ಲಿ ಮುನಿಸು ಸಹಜವಾಗಿ ಮುನ್ನೆಲೆಗೆ ಬಂದಿತ್ತು. ನಮ್ಮಲ್ಲಿ ಜಾಸ್ತಿ ಆಗಿದೆ, ನಿಮ್ಮಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳು ಓಡಾಡ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯಲು ಸಮನ್ವಯ ಅಗತ್ಯ ಅನ್ನೋದರ ಮನವರಿಕೆಯನ್ನ ಇವತ್ತು ಮಾಡಿಕೊಂಡಿದ್ದಾರೆ ಉಭಯ ನಾಯಕರುಗಳು. ಸಮನ್ವಯ ಸಮಿತಿ ರಚನೆ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ ಇವತ್ತು ಸಭೆ ನಡೆದಿರುವಂಥದ್ದು. ಅಂದ್ರೆ ಇದನ್ನ ಒಂದು ದಿನಕ್ಕೆ ಮಾತ್ರ ಸೀಮಿತವಲ್ಲ, ಮುಂದುವರೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಸಮನ್ವಯ ಸಭೆಗೂ ಮುನ್ನ ಕುಮಾರಸ್ವಾಮಿ, ವಿಜೇಂದ್ರ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ದಾರೆ. ಸೊ ಈ ರೀತಿಯ ಬೆಳವಣಿಗೆಗಳೇ ಸಮನ್ವಯ ಮೂಡೋದಕ್ಕೆ ಸಾಧ್ಯನಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಮುನ್ನೆಲೆಯಲ್ಲಿ ಬರೋದಕ್ಕೆ ಕಾರಣ ಆಗೋದು. ಒಂದೊಂದು ಪಕ್ಷದಿಂದ 3 ಸದಸ್ಯರು ಇರಬೇಕು ಅನ್ನುವಂಥ ನಿಯಮಗಳನ್ನ ತೆಗೆದುಕೊಳ್ಳಲಾಗಿದೆ, ನಿರ್ಧಾರವನ್ನ ಮಾಡಿದ್ದಾರೆ. ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರು, BY ವಿಜೇಂದ್ರ ಮತ್ತು R ಅಶೋಕ್ ಬಿಜೆಪಿ ಕಡೆಯಿಂದ ಈ 3 ನಾಯಕರು ಸಮನ್ವಯ ಸಮಿತಿಯಲ್ಲಿ ಇರ್ತಾರೆ. ಇನ್ನು JDS ನಿಂದ ಯಾರ್ಯಾರು, HD ಕುಮಾರಸ್ವಾಮಿ, ಸುರೇಶ್ ಬಾಬು ಜೊತೆಗೆ ಮತ್ತೊಬ್ರು ಯಾರನ್ನಾದ್ರೂ ಪ್ರಮುಖ ನಾಯಕರನ್ನ ಈ ನಿರ್ಧಾರವನ್ನ ಮಾಡಲಾಗುತ್ತೆ. ಅಂದ್ರೆ ಸಮನ್ವಯ ಸಮಿತಿಯಲ್ಲಿ ಇವರು ಇರಬೇಕು ಅಂತ. ಗೊಂದಲ ತಪ್ಪುಗಳಾಗದಂತೆ ಮೈತ್ರಿ ಮುನ್ನಡೆಸುವ ಕಿವಿ ಮಾತುಗಳನ್ನ ಇವತ್ತು ಆಡಲಾಗಿದೆ ಸಭೆಯಲ್ಲಿ. ಹಿರಿಯೂರು ಮತ್ತು ಧಾರವಾಡ ಉಪಚುನಾವಣೆ ಗೆಲ್ಲುವ ಟಾಸ್ಕ್ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿಂದ ಗೆಲ್ಲಲೇಬೇಕು ಅಂತ ಆ ರೀತಿಯಾದಂಥ ನಿರ್ಧಾರವನ್ನ ಅವರವರ ನಾಯಕರುಗಳು ತೆಗೆದುಕೊಳ್ತಾ ಇರುವಂಥದ್ದು. ಗೆಲ್ಲಲೇಬೇಕು, ನಮ್ಮ ಶಕ್ತಿ ಏನು ಅನ್ನೋದನ್ನ ನಾವು ಕಾಂಗ್ರೆಸ್ಗೆ ತೋರಿಸಬೇಕು ಅನ್ನುವಂಥ ನಿರ್ಧಾರ ಆಗಿದೆ ಇವತ್ತು. HD ಕುಮಾರಸ್ವಾಮಿ ಮತ್ತು BY ವಿಜೇಂದ್ರ ಮಾತಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಭೇಟಿ ಮಾಡ್ತಾ ಇರ್ತೀವಿ ಬ್ರದರ್, ಎಲ್ಲಿ ಬೇರೆ ಮಾಮೂಲಿ ಈಗ ನಡೀತಾ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿ ಅದೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನೀಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಮಾಡ್ತಕ್ಕಂಥದ್ದಕ್ಕೆಲ್ಲ ಚರ್ಚೆ ಆಗಿದೆ. ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಪಕ್ಷದ ವತಿಯಿಂದ. ನಾನು ಕೂಡ ಯಾಕೆ ಹಿಂದೆ ಒಮ್ಮೆ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು, ಇವೆಲ್ಲವನ್ನು ಕೂಡ ಅವ್ರು ತಿಳಿಸಿದ್ದೇನೆ. ಎಷ್ಟು ಮಾತನ್ನ ಹೇಳ್ತೇನೆ, ಹಿರಿಯೂರು ಆಗಿರ್ಬೋದು, ಧಾರವಾಡ ಇರ್ಬೋದು, ಎರಡೂ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು. ಹಾಗಾಗಿ ಯಾವುದೇ ಗೊಂದಲಕ್ಕೆ ಅವಕಾಶವನ್ನು ನೀಡ್ದೇನೆ, BJP ಹಾಗೂ JDS ನಡುವೆ ಯಾವುದೇ ಒಂದು ಗೊಂದಲಕ್ಕೆ ಅವಕಾಶವನ್ನು ಕೊಡದೇನೆ ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು, ಹಿಂದೆ ಆದಂಥ ತಪ್ಪುಗಳನ್ನು ಸರಿ ಮಾಡಿಕೊಂಡು ಯಾವ ರೀತಿ ಒಟ್ಟಾಗಿ ಹೋಗಬೇಕು, ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿ
ಹೀಗೆ ಸಮನ್ವಯ ಸಮಿತಿ ಸಭೆ ನಂತರದಲ್ಲಿ BY ವಿಜೇಂದ್ರ ಅವರು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ವಿ, ಮತ್ತೊಂದು ಕಡೆ ಎಚ್ಚರಿಕೆ ಮಾತಾಡಿದ್ದನ್ನ ಕೇಳಿಸ್ಕೊಂಡ್ವಿ. ಆದ್ರೆ ದುರಾದೃಷ್ಟ ಅನ್ನುವಂಥ ರೀತಿಯಲ್ಲಿ ಈ ಸಭೆ ಆದ್ಮೇಲೂ ಕೂಡ ಅವರೊಂದು ತೀರಾ ಇವರೊಂದು ತೀರಾ ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಯಿತು. ಸಮನ್ವಯ ಸಮಿತಿ ರಚನೆ ಸಭೆ ಬಳಿಕವೂ ಕೂಡ ಕಬಲುದಾರಿಯ ನಡೆ ಅನ್ನುವಂಥ ರೀತಿಯ ಬೆಳವಣಿಗೆಗಳಾಗಿದೆ. JDS ಒಂದು ಕಡೆ ಹೋದ್ರೆ BJP ಮತ್ತೊಂದು ಕಡೆ ಅನ್ನುವಂತಹ ಬೆಳವಣಿಗೆ. ಪ್ರವಾಹ ಹಾಗೂ ಬರ ಅಧ್ಯಯನ ಪ್ರವಾಸವನ್ನ ಕೈಗೊಂಡಿದೆ JDS. ಈ ಸಭೆ ಆದ ನಂತರದಲ್ಲೇ ತೆಗೆದುಕೊಂಡಂತ ಮೊದಲ ನಿರ್ಧಾರ ಇದು JDS ನಿಂದ. BJPಗಿಂತ ಮೊದಲೇ ಪ್ರತ್ಯೇಕವಾಗಿ JDS ನಿಂದ ಈ ಒಂದು ಪ್ರವಾಸವನ್ನ ನಿಗದಿಗೊಳಿಸಲಾಗ್ತಾ ಇದೆ, ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಜುಲೈ 15ರಿಂದ ಪ್ರವಾಸ, ಕೇಂದ್ರಕ್ಕೆ ಅಧ್ಯಯನದ ವರದಿಯನ್ನ ಕೊಡ್ತೀವಿ ಅಂತ JDS ಹೇಳ್ತಾ ಇದ್ದಾರೆ. ಇಲ್ಲಿ ಒಗ್ಗಟ್ಟಾಗಿರಬಹುದಿತ್ತಲ್ವಾ? ಮೈಸೂರು ವಿಭಾಗ HD ರೇವಣ್ಣ ಅವರು ನೋಡ್ಕೊಳ್ತಾರೆ, ಅಲ್ಲಿನ ಪ್ರವಾಹ ಪರಿಸ್ಥಿತಿ ಅಥವಾ ಬರ ಪರಿಸ್ಥಿತಿ ಅಲ್ಲೇನಿರುತ್ತೆ ಅದು ಆ ಬಗ್ಗೆ. ಇನ್ನು ಕರಾವಳಿ ಮಲೆನಾಡು ವಿಭಾಗದಲ್ಲಿ MLC ಭೋಜೇಗೌಡರು ಅವರು ನೋಡಿಕೊಳ್ತಾರೆ. ಅಂದ್ರೆ ತೀರ್ಮಾನ ತೆಗೆದುಕೊಂಡು ಆಗ್ಬಿಟ್ಟಿದೆ JDS ನಿಂದ ಯಾರ್ಯಾರು ಎಲ್ಲಿ ಅಂತ ನೇಮಕ ಕೂಡ ಮಾಡಾಗಿದೆ. ಬೆಂಗಳೂರು ವಿಭಾಗದಲ್ಲಿ ಸಂಸದ ಮಲ್ಲೇಶ್ ಬಾಬು ಅವರು ಇಲ್ಲಿ ನೇತೃತ್ವವನ್ನು ವಹಿಸ್ತಾರೆ JDS ಕಡೆಯಿಂದ. ಈ ನಿರ್ಧಾರ JDS ನದ್ದು. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಂಡೆಪ್ಪ ಕಾಶೆಂಪೂರ್ ಅವರು ಅಲ್ಲಿನ ಸ್ಥಿತಿಗತಿಗಳನ್ನು ಅವಲೋಕಿಸಿ ವರದಿಯನ್ನು ಸಿದ್ಧಪಡಿಸಿ ಕೇಂದ್ರಕ್ಕೆ ಕೊಡೋದು. ಬಿಜೆಪಿಯಿಂದ ಜಿಲ್ಲಾವಾರು ಮತಪಟ್ಟಿ ಪರಿಷ್ಕರಣೆಯ ಸಭೆಯನ್ನ ಮಾಡಲಾಗ್ತಾ ಇದೆ. ಇದು ಮತ್ತೊಂದು ಕಡೆ ಮಂಡ್ಯ, ಮೈಸೂರು, ಚಾಮರಾಜನಗರದಲ್ಲಿ ಸಭೆಯನ್ನ ಮಾಡುವಂತಹ ನಿರ್ಧಾರವನ್ನ ಬಿಜೆಪಿ ತೆಗೆದುಕೊಳ್ತಾ ಇದೆ. ಸೊ ಇಲ್ಲೂ ಕೂಡ ಸಮನ್ವಯತೆ ಅಥವಾ ಇಬ್ರು ಕೂಡಿ ಒಟ್ಟಾಗಿ ಹೋಗುವಂತಹ ನಿರ್ಧಾರ, ಆ ರೀತಿಯ ಬೆಳವಣಿಗೆಗಳು ಕಾಣಿಸ್ಕೊಳ್ತಾ ಇಲ್ಲ. SIR ಸಭೆಯ ಪ್ರವಾಸ ಕೈಗೊಂಡ ಪ್ರತಿಪಕ್ಷ ನಾಯಕ R ಅಶೋಕ್ ಅವರು SIR ವಿಚಾರ ಏನು ನಡೀತಾ ಇದೆ, ಈ ಬಗ್ಗೆ ನಾವು ಪ್ರತ್ಯೇಕವಾಗಿ ಪ್ರವಾಸವನ್ನ ಮಾಡ್ತೀವಿ ಅನ್ನೋದು ಬಿಜೆಪಿಯದು. ನಾಳೆಯಿಂದ 3 ದಿನಗಳ ಕಾಲ R ಅಶೋಕ್ ಅವರು ಪ್ರವಾಸವನ್ನ ಕೈಗೊಳ್ಳುವಂತಹ ನಿರ್ಧಾರವನ್ನ ತೆಗೆದುಕೊಂಡಾಗಿದೆ. ಇದೆಲ್ಲವೂ ಕೂಡ ಸಮನ್ವಯ ಸಭೆಯ ನಂತರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು. ಒಂದು ಕಡೆ JDS, ಮತ್ತೊಂದು ಕಡೆ ಬಿಜೆಪಿ. ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ ಈ ಬಗ್ಗೆ. ಏನಾಗಿದೆ, ಅಡ್ಡ ಮತದಾನ ಮುಖಭಂಗ ಆಗಿದೆ ಬಿಜೆಪಿ ಅವರಿಗೆ. ಈಗ ಸುಮಾರು ವಾರಗಳಾಯ್ತು, ಇನ್ನೂ ಆಕ್ಷನ್ ಆಗಿಲ್ಲ. ಯಾರು ಮಾಡಿದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಆ ವರದಿ ತಗೊಂಡೋಗಿ ಇವ್ರು ಕೊಟ್ಟರು, ಇವ್ರ ವರದಿ ಹೋಗಿ ಮೇಲ್ ಕೊಟ್ಟರು, ಏನಾಯ್ತು? ಸೊ ಬೇಸಿಕ್ಲಿ ಇಟ್ ಈಸ್ ದೇ ಆರ್ ಫೇಸಿಂಗ್ ಲೀಡರ್ಶಿಪ್ ಕ್ರೈಸಿಸ್. ಮೇಲ್ಗಡೆ ತೋರಿಸ್ಬೇಕಲ್ಲ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನೀವೇನು ನಮಗೆ ಗೆರೆ ಹಾಕಿಕೊಟ್ಟಿದ್ದೀರಾ ಅದು ದಾಟ್ಲಾರ್ದೆ ನಾವು ನಿಮ್ಮ ಏನು ಆದೇಶಗಳನ್ನು ಅಕ್ಷರಶಃ ಪಾಲಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಇದು ಮಾಡ್ತಾ ಇರೋದಷ್ಟೇ. ನೋಡೋಣ ಮುಂದಿನ ದಿನಗಳಲ್ಲಾದರೂ ಕೂಡ ಬಿಜೆಪಿ JDS ಸಮನ್ವಯತೆಯನ್ನ ಸಾಧಿಸಿಕೊಂಡು ಪ್ರಬಲ ವಿಪಕ್ಷಗಳಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತವಾ ಇಲ್ಲ ಅಂತ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.